ಕೇಳಬಾರ್ದು ಅಂತ ಹೇಳಿದಿರ, ಆದ್ರೂ ಕೇಳ್ತಾ ಇದೀನಿ. ನಡೀತಾ ಇದೆ ಜೀವನ. ಹೌದಾ? ಓಕೆ. ನಿಮ್ ಪಕ್ಕದಲ್ಲಿ ದಂತದ ಗೊಂಬೆ ಕೂತಿದ್ದಾರೆ. ಒಂದು ದಂತ ಕತೆಗೆ ದಂತ ಗೊಂಬೆ ಹೆಂಗ್ ಸಿಕ್ರು ಅಂತ ಫಸ್ಟ್ ಹೇಳಿ. ಅಂಡ್ ಪ್ರಗತಿ ಮೇಡಮ್, ಕ್ರೆಡಿಟ್ ಗೋಸ್ ಟು ಯು. ಅವರು ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಾ ಇದ್ದಾರೆ. ಅರ್ಥ ಆಗ್ಲಿಲ್ಲ. ಅವರು ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಿದಾರಂತೆ, ಅದಕ್ಕೆ ಕಾರಣ ಪ್ರಗತಿ ಅವರು ಕೂಡ ಅಂತೆ. ಹಂಗ? ಓಕೆ ಓಕೆ ಓಕೆ. ಸೊ ಇವಾಗ ನೀವು ಪ್ರಗತಿ ಏನೋ ಕ್ರಶ್ ಗೀಶ ಅಂತ ಹೇಳಿ ಆಮೇಲೆ ನಮ್ಗೆ ಸ್ವಲ್ಪ ಏನೇನು ಅವರು ಭಯಂಕರ ಪೊಸೆಸಿವ್, ಕ್ರಶ್ ಅಲ್ಲ. ಹೌದು, ಆ ವಿಚಾರಕ್ಕೆ ಬರಬೇಡಿ ಅಂತ. ಸರ್ ಒಂದೇ ಒಂದು ಸೆಕೆಂಡ್. ಓಕೆ, ದಿಸ್ ಇಸ್ ಅ ಕ್ವೆಶ್ಚನ್ ಫಾರ್ ಐ ಥಿಂಕ್. ಅದಕ್ಕೆ ನಾನು ಹೇಳೋದಕ್ಕಿಂತ ರುಕ್ಮಿಣಿ ಅವ್ರ ಹತ್ರ ಕೊಟ್ರೆ ಬೆಟರ್. ಅದಕ್ಕೆ ಸರ್ ಅವ್ರಿಗೆ ಕೊಡಿ. ರುಕ್ಸ್, ಯು ಲುಕ್ಸ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಎಲ್ಲ ಹಂಚ್ಕೊಂಡಿದ್ದೀರಾ ಆಫ್ ಕೋರ್ಸ್. ಬಟ್ ಪ್ರಗತಿ ಮೇಡಮ್ ಹೆಂಗ್ ಥ್ಯಾಂಕ್ಸ್ ಹೇಳ್ತೀರಾ? ಥ್ಯಾಂಕ್ಸ್ ಹೇಳೋದಕ್ಕೆ ಪದ ಇಲ್ಲ ನಿಜವಾಗ್ಲು. ಬಿಕಾಸ್ ನಾನು ಅವಾಗ ಹೇಳಿದ ಹಾಗೇನೆ ಅವ್ರು ಬರೀ ಕಾಸ್ಟ್ಯೂಮಿಂಗ್ ಮಾಡಿಲ್ಲ, ಅವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಶೂಟ್ ಮಾಡ್ಬೇಕಾದ್ರೂ ನಾವು ಶೂಟ್ ಮಾಡಿರೋ ಕಂಡೀಷನ್ಸ್ ಅಲ್ಲಿ ಇರ್ಬೋದು, ಅಥವಾ ಈ ಕಾಸ್ಟ್ಯೂಮ್ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಕಾಸ್ಟ್ಯೂಮ್. ತುಂಬಾ ಅದ್ಭುತವಾದಂಥ ಲುಕ್ ಇತ್ತು. ಬಟ್ ಅದನ್ನ ಕ್ಯಾರಿ ಆಫ್ ಮಾಡೋದಕ್ಕೆ ಅವ್ರು ತುಂಬಾ ತುಂಬಾ ಸಹಾಯ ಕೊಟ್ಟರು. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಇಫ್ ಐ ಲುಕ್ ಗುಡ್ ಆನ್ ಸ್ಕ್ರೀನ್, ಅದು ಬರೀ ಅರವಿಂದ್ ಅವರು, ಪ್ರಗತಿ ಅವರಿಂದ ನಿಜವಾಗ್ಲೂ ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ವಿಜಯ್ ಸರ್ ಕೊಡಿ. ವಿಜಯ್ ಸರ್ ಗೊತ್ತಾಯ್ತು, ಕಾಣಿಸ್ತಾ ಇದ್ದೀರಾ ಸರ್? ಕಾಣಿಸ್ತಾ ಇದ್ದೀನಿ ಸರ್. ಈಗ ಇದು ತುಂಬಾ ದೊಡ್ಡ ಸಿನಿಮಾ, ಬಹಳಷ್ಟು ಪರಿಶ್ರಮ ಇದೆ. ಸುಮಾರು 5 ವರ್ಷಗಳು ಕಾಲ ಕಷ್ಟಪಟ್ಟಿದ್ದೀರಾ. ನಮ್ಗೆಲ್ಲೋ ಒಂದು ಕಡೆ ಬೆನ್ಹರ್ ನೆನಪಾಗುತ್ತೆ ದೊಡ್ಡ ಸಿನಿಮಾ ಅಂದಾಗ. ಮತ್ತೆ ಮೆಲ್ ಗಿಬ್ಸನ್ ಅವರ ಬ್ರೇವ್ ಹಾರ್ಟ್, ಈ ತರ ಸಿನಿಮಾಗಳು ನೆನಪಾಗ್ತವೆ. ನೀವು ಡಿವೈನ್ ಸ್ಟಾರ್, ದೈವತ್ವವನ್ನ ಮೀರಿದ ಒಂದು ಕಥೆ. ಇದು ಕಥೆ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ರಿ. ದೈವತ್ವವನ್ನ ಮೀರಿದ್ದು ಸಾಮಾಜಿಕ ಕಳಕಳಿ ಏನಿದೆ ನಿಮ್ಮ ಸಿನಿಮಾದಲ್ಲಿ ಅಂತ. ಈಗ ಲಾಸ್ಟ್ ಕಾಂತಾರ 1ನಲ್ಲಿ ನೀವು ಅರಣ್ಯವಾಸಿಗಳ ಒಕ್ಲೆಬ್ಸೋದನ್ನ ತಗೊಂಡಿದ್ರಿ. ಇಲ್ಲಿ ಆ ಥರದ್ದು ಏನಿದೆ? ಆ ಥರದ್ದೇ ಅಂತ ಹೇಳೋದಕ್ಕಾಗಲ್ಲ. ಖಂಡಿತವಾಗ್ಲೂ ನಿಮಗೆ ಕಳೆದ ಬಾರಿ ಎಲ್ಲವೂ ಕೂಡ ಒಂದು ಪ್ಯಾಕೇಜ್. ಅದು ದೈವತ್ವ ಆಗ್ಬೋದು, ನೇಚರಲ್ ಆಗುವಂತಹ ಮನುಷ್ಯನಿಗೆ ಮತ್ತು ಪ್ರಕೃತಿಯ ನಡುವೆ ಇರುವಂತಹ ಸಂಘರ್ಷಗಳಾಗಬಹುದು, ಅಥವಾ ಡಿಪಾರ್ಟ್ಮೆಂಟ್ಗೂ ಸರ್ಕಾರಕ್ಕೂ ಮತ್ತು ಅಲ್ಲಿರುವಂತಹ ಮೂಲ ನಿವಾಸಿಗಳ ನಡುವೆ ನಡೆಯುವಂತಹ ಸಂಘರ್ಷಗಳಾಗ್ಬೋದು. ಇವೆಲ್ಲವೂ ಕೂಡ ಒಂದೊಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕಾಂತಾರ ಈ ಮಣ್ಣಿನ ಬಗ್ಗೆ ಮಾತಾಡುತ್ತೆ ಅಂತಂದ್ರೆ, ಈ ಮಣ್ಣಿನಲ್ಲಿರುವಂತಹ ಇದರ ಮೂಲದಲ್ಲಿ ಬದುಕಿದಂತಹ ಕೆಲವೊಂದು ಸಮುದಾಯಗಳ ಬಗ್ಗೆ ಖಂಡಿತವಾಗ್ಲೂ ಮಾತಾಡುತ್ತೆ. ನೀವು ನೋಡಿದ್ರೆ ಒಂದು ಕೊನೆಯಲ್ಲಿ ಒಂದು ಬರುತ್ತೆ, ಹೇ ಕೋಟೆ ಕೊತ್ತಲ ಕಟ್ಟಿ ಮೆರೆಯೋ ಊರ ದೊರೆ ಕಾಡು ಹೇಳಿದೆ ಎಚ್ಚರ ಅಂತ. ಸೊ ಅದಕ್ಕೆ ಡೋಲ್ಗಳನ್ನು ನಾವು ಉಪಯೋಗಿಸಿದ್ದು. ಇಲ್ಲಿ ಮೈಮ್ ರಾಮದಾಸ್ ಅಂತಿದ್ದಾರೆ ನಮ್ಮ ಅಜನೀಶ್ ಅವ್ರ ಜೊತೆಗೆ ಕಂಪ್ಲೀಟ್ಲಿ ಜನಪದಕ್ಕೆ ನಮಗೆ ಕೋಆರ್ಡಿನೇಟ್ ಮಾಡುವಂಥ, ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿಯವರು. ಅವರೇ ಹಾಡಿರುವಂಥದ್ದು. ರಾಮಣ್ಣ ದಯವಿಟ್ಟು ಎದ್ನಿಲ್ಲಿ, ಕೊನೆಯಲ್ಲಿ ಬರುವಂಥ ಹಾಡನ್ನು ಹಾಡಿರೋ ಒಂದು ರಾಮದಾಸ್ ಅವರು. ಸೊ ಇಡೀ ಸಿನಿಮಾಗೆ ಒಂದು ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಇಡೀ ಕರಾವಳಿ ವೆಸ್ಟರ್ನ್ ಘಾಟ್ಸಿನ ಕೆಳಗೆ ಬರುವಂತಹ ಅಷ್ಟು ಕರಾವಳಿಯ ಒಂದಷ್ಟು ಜನಪದ ಕಲಾವಿದರುಗಳು, ಹಿಂದುಳಿದ ಸಮುದಾಯದಲ್ಲಿರುವಂತಹ ಕಲಾವಿದರುಗಳು, ಅಂದರೆ ಇವತ್ತಿಗೂ ತುಂಬ ಫಾರೆಸ್ಟ್ ಒಳಗಡೆ ಇರುವಂತಹ ದುಡಿ ನುಡಿಸೋರಾಗ್ಬೋದು, ಡೋಲನ್ನು ಹೊಡೆಯೋರಾಗ್ಬೋದು, ಅಂಥ ಕಲಾವಿದರುಗಳನ್ನು ನಾವು ಎರಡೂ ಕಾಂತಾರದಲ್ಲಿ 2-3 ದಿವಸಗಳ ಕಾಲ ಅವ್ರನ್ನ ಒಂದು ಜಾಗಕ್ಕೆ ಕರೆದು ಅವರಿಗೆ 2 ದಿವಸದ ಕೆಲಸ ಅಲ್ಲಿ ಅವರು ನುಡಿಸೋಂಥದ್ದನ್ನ ಮಾಡಿ. ಸೊ ಆ ಒಂದು ಸಂಗೀತವನ್ನೇ ನಾವು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಯೂಸ್ ಮಾಡ್ತಿರುವಂಥ ರಿದಮ್ಸ್ ಆಗ್ಬೋದು, ಎಲ್ಲವೂ ಕೂಡ ಈ ಹಾಡಲ್ಲಿ ಬಂದಿರುವಂಥ ಡೋಲ್ ಆಗ್ಬೋದು, ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಆ ಸಮುದಾಯಗಳು ನುಡಿಸಿರುವಂಥದ್ದು. ಸೊ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಸಮುದಾಯಗಳ ಬಗ್ಗೆ ಸಿನಿಮಾ ಮಾತಾಡುತ್ತೆ ಅಂತ ಹೇಳೋದಕ್ಕೆ. ಹಿಂದಿನ ಬಾರಿಯೂ ಮಾತಾಡಿತ್ತು, ಇವತ್ತು ಮಾತಾಡುತ್ತೆ, ಮುಂದೆನೂ ಮಾತಾಡುತ್ತೆ. ಓಕೆ, ಲಾಸ್ಟ್ ಕ್ವೆಶನ್. ದಿಸ್ ಇಸ್ ನ್ಯೂಸ್ 18 ಆನಂದ್ ಸರ್. ಅಷ್ಟೇ, ಯಾರು ಲಾಸ್ಟ್ ಅಂತೆ ಸರ್? ಲಾಸ್ಟ್ ಪಾಪ ಅವ್ರಿಗೆ ಹೋಗ್ಬೇಕು ಪಾಪ.
ಅಂದ್ರೆ ಕಾಂತಾರ ನೋಡಿದಾಗ ಕ್ಲೈಮ್ಯಾಕ್ಸ್ ತುಂಬಾನೇ ಗಮನ ಸೆಳೆದಿತ್ತು. ಅದರಲ್ಲಿ ಮುಖ್ಯವಾಗಿ ನಿಮ್ಮ ಸ್ನೇಹಿತರು ಕೂಡ ಸಪೋರ್ಟ್ ಮಾಡಿದ್ರು. ಅಂಡ್ ರವಿ ಅಣ್ಣ ಪಾತ್ರದಲ್ಲಿ ಮಾಡಿದಂತಹ ಸೂ ಫ್ರಮ್ ಸೋನ ಸರ್ ಕೂಡ ಇಲ್ಲೇ ಇದ್ದೀರಾ. ಅಂಡ್ ಕೋ ರೈಟರ್ ಆಗಿ ಆ ಸಿನಿಮಾಗೂ ಕೂಡ ವರ್ಕ್ ಮಾಡಿದ್ರಿ. ಅಂಡ್ ರಾಜ್ಬಿ ಶೆಟ್ಟಿ ಸರ್ ಅವರು ಕಾಂತಾರದ ಕ್ಲೈಮ್ಯಾಕ್ಸ್ ನಲ್ಲಿ ಕಳೆದ ಬಾರಿ ವರ್ಕ್ ಮಾಡಿದ್ರು. ಅಂಡ್ ಈ ಸಲ ಕಾಂತಾರ ಚಾಪ್ಟರ್ 1 ನಲ್ಲಿ ಯಾರಾದ್ರೂ ನಿಮ್ಮ ಗೆಳೆಯರೇನಾದ್ರೂ ಸಾಥ್ ಕೊಟ್ಟಿದ್ದುಂಟಾ ಅಂತ? ಇಲ್ಲ, ಲಾಸ್ಟ್ ಟೈಮ್ ನಾನು ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೆ ನಾನು. ಅಂದರೆ ಕೋಲದ ಸನ್ನಿವೇಶ ಇದ್ದರಿಂದ ಸುಮಾರಷ್ಟು ಒಂದು 50-60 kg ವೆಯ್ಟ್ ಇರುತ್ತೆ. ಆವಾಗ ಯಾರಾದರೂ ಒಬ್ಬರು, ಈ ಸಲ ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನನ್ನ ರೈಟರ್ಸ್ಗಳು ಯಾರಾದರೂ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಬರ್ತಾರೆ. ಸೊ ಅದೇ ಥರದಲ್ಲಿ ನಾವು ಕೋಲದ ಸನ್ನಿವೇಶ ಶೂಟ್ ಮಾಡ್ತಿರ್ಬೇಕಾದ್ರೆ ನಾವು ಒಂದಷ್ಟು ರಿಸರ್ಚ್ಗಳನ್ನ ಮಾಡಿ ಹೇಗೆ ಏನೇನು ಸನ್ನಿವೇಶಗಳನ್ನು ಶೂಟ್ ಮಾಡಬೇಕು, ನೃತ್ಯಗಳೆಲ್ಲ ಹೇಗೆ ಬರಬೇಕು ಅನ್ನೋದನ್ನು ನಾವು ದೈವ ನರ್ತಕರು ಜೊತೆಗೆ ನಮ್ಮ ಸ್ವರಾಜ್ ಅಂತ ಈ ಸಲ ಕೂಡ ಕೊರಿಯೋಗ್ರಫ್ ಮಾಡಿದ್ದಾರೆ ಅವರು ಬೇರೆ ಒಂದು ಹಾಡಿನ ಸನ್ನಿವೇಶಕ್ಕೆ. ಅವರು ಮತ್ತು ಅಲ್ಲಿರೋ ಎಲ್ಲ ನಮ್ಮ ರೈಟರ್ಸ್ಗಳೆಲ್ಲ ಸೇರ್ಕೊಂಡು ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆವಾಗ ನಮಗೆ ರಾಜ್ ಅವರು ಬಂದರು. ಸೊ ಬಂದು ಆ ಹಾಡಿಗೆ ಅವರು ಕೊರಿಯೋಗ್ರಫ್ ಮಾಡಿದ್ರು ಅಂತ ಅಂದ್ಕೊಂಡು ಇದು ಮಾಡಿದ್ವಿ ನಾವು. ಸೊ ಆಲ್ರೆಡಿ ಪ್ಲ್ಯಾನ್ ಆಗಿತ್ತು ಅದನ್ನ. ಸೊ ಈ ಸಲ ನಮಗೆ ಆ ಥರದ್ದೇನಿಲ್ಲ. ಸೊ ಎಲ್ಲರೂ ನಮ್ಮ ರೈಟರ್ಸ್ಗಳಿಂದ ಹಿಡ್ಕೊಂಡು ಅರವಿಂದ್ ಆಗ್ಬೋದು, ಸೊ ಎಲ್ಲರೂ ಸೇರಿಕೊಂಡು ಮಾಡಿರೋದ್ರಿಂದ ಸೊ ಯಾರು ಹೊರಗಡೆಯಿಂದ ಯಾರು ಬಂದಿಲ್ಲ. ರಾಜ್ ಅವರು, ರಕ್ಷಿತ್ ಅವರು ಅಥವಾ ಇನ್ನು ಯಾರು ಬಂದಿಲ್ಲ. ಸೊ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದರು. ಸೊ ಥ್ಯಾಂಕ್ ಯು ರಿಷಬ್ ಸರ್.